ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಯು ಆಲ್. ಹೇಗಿದ್ದೀರಾ ಎಲ್ರು ಮಸ್ತಿದ್ದೀರಾ, ಸ್ವಸ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವತ್ತು ನಾನು ಮೊದಲನೇ ಬಾರಿಯಾಗಿ ಮ್ಯಾಥ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಕ್ಲಾಸ್. ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಇಷ್ಟು ದಿನ ಸ್ಟಡಿ ಲಾಗ್ನ ನೋಡಿರ್ತೀರಾ. ಸೊ ಸ್ಟಡಿ ಲಾಗ್ ಮಾಡೋದ್ರಿಂದ ನಾನು ಒಬ್ಳೇ ಸ್ಟಡಿ ಮಾಡ್ತಿರ್ತೀನಿ, ಬಟ್ ಅದರಿಂದ ನಿಮ್ಗೇನು ಹೆಲ್ಪ್ ಆಗಂಗಿಲ್ಲ. ಸೊ ಅದಕ್ಕೆ ನಾನು ಏನು ಸ್ಟಡಿ ಮಾಡ್ತೀನಿ ಅದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ರೀತಿನಲ್ಲಿ ಕ್ಲಾಸಸ್ನ ಮಾಡಿದ್ರೆ ನೀವು ನನ್ನ ವಿಡಿಯೋಸ್ನ ವಾಚ್ ಮಾಡ್ತಿರ್ತೀರಲ್ವಾ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾನು ಇವತ್ತಿನಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಸ್ಟಡಿ ಲಾಗ್ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಕ್ಲಾಸಸ್ ಅಂತೂ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹೋಪ್ ಈ ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಹೇಳುವಂಥ ಎಕ್ಸ್ಪ್ಲನೇಷನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ, ನೋಡೋಣ ಹೇಗೆ ಬರುತ್ತೆ ಕ್ಲಾಸ್ ಅಂತ ಹೇಳಿ. ಈಗ ಮೊದಲನೇ ಕ್ಲಾಸಲ್ಲಿ ನಾನು ಸ್ಟ್ಯಾಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ ಫ್ರೆಂಡ್ಸ್, ಸಂಖ್ಯಾಶಾಸ್ತ್ರದ ಬಗ್ಗೆ ಈಗ ಮೊದಲನೇದಾಗಿ ಹೇಳೋದಾದ್ರೆ ನೀವೆಲ್ಲರೂ ಆಲ್ರೆಡಿ ಬೇಸಿಕ್ ಇಂದ ಕಲ್ತಿರ್ತೀರಾ, ಬಟ್ ಯಾರಿಗೆಲ್ಲ ಇನ್ನೂ ಬೇಸಿಕ್ ಗೊತ್ತಿಲ್ಲ, ಸೊ ನಾನು ಇವಾಗ ಕ್ಲಾಸಲ್ಲಿ ಬೇಸಿಕ್ ಇಂದ ಹಿಡಿದು ಸ್ಟ್ಯಾಂಡರ್ಡ್ ವರ್ಗೂ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೇಗೆ ಸರಾಸರಿನ ಕಂಡುಹಿಡಿಯೋದು ಅಂತೇಳಿ, ಹಾಗೆ ಅದರ ರಿಲೇಟೆಡ್ ಓಲ್ಡ್ ಕ್ವಶನ್ ಪೇಪರ್ಸ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಬಂದಿದ್ವು ಅದನ್ನೆಲ್ಲ ತಗೊಂಡಿದ್ದೀನಿ. ಪ್ರತಿಯೊಂದನ್ನು ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ ಸಂಖ್ಯಾಶಾಸ್ತ್ರದಲ್ಲಿ ಫಸ್ಟ್ ಮೇನ್ಲಿ ಕೇಳೋದಂತ ಹೇಳಿದ್ರೆ ಸರಾಸರಿ, ಮಧ್ಯಾಂಕ ಮತ್ತೆ ಬಹುಲಕ ಕಂಡುಹಿಡಿಯೋದ್ರ ಬಗ್ಗೆ ಕ್ವಶನ್ಸ್ನ ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಈಗ ನೀವೆಲ್ಲರೂ ಒಂದು ಟೆಂಪಲ್ಗೆ ಹೋಗಿರ್ತೀರಿ 5 ಜನ ಸೇರಿ. ಒಬ್ರ ಹತ್ರ 10 ರೂಪಾಯಿ ಇರುತ್ತೆ, ಒಬ್ರ ಹತ್ರ 15 ರೂಪಾಯಿ ಇರುತ್ತೆ, ಒಬ್ರ ಹತ್ರ 20 ರೂಪಾಯಿ ಇರುತ್ತೆ. ಬಟ್ ಅದು ಎಲ್ಲಾನು ಹಾಕ್ಬಿಟ್ಟು ನೀವು ಖರ್ಚು ಮಾಡ್ತೀರಿ. ಅದಾದ್ಮೇಲೆ ಎಲ್ರು ಹಂಚ್ಕೋಬೇಕಾಗ್ತೈತಿಲ್ಲ, ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಖರ್ಚು ಬಂತಂತೇಳಿ ಅದನ್ನ ಈಕ್ವಲ್ ಆಗಿ ಹಂಚ್ಬೇಕಾಗ್ತೈತಿ. ಅಂತ ಒಂದು ಟೈಮ್ ಒಳಗ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ನ ಹಾಕಿದ್ರಿ ಅಂತೇಳಿ ಫಸ್ಟ್ ಕೌಂಟ್ ಮಾಡೋದು. ಎಷ್ಟು ಜನ ಅಮೌಂಟ್ನ ಹಾಕಿದ್ರಿ ಅಂತೇಳಿ ಅದನ್ನ ಡಿವೈಡೆಡ್ ಬೈ ಎಷ್ಟು ಜನ ಇರ್ತೀರಿ ಅದನ್ನ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತಲ್ವಾ, ಅದು ಸರಾಸರಿ. ಅಂದ್ರೆ ಒಂದು ಕೆಲವೊಂದಿಷ್ಟು ಮೊತ್ತವನ್ನ ನೀವು ಎಲ್ಲರಿಗೂ ಸಮನಾಗಿ ಹಂಚೋದೇನಿದೆ ಅಲ್ವಾ, ಇದನ್ನ ಸರಾಸರಿ ಕಂಡುಹಿಡಿಯೋದು ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಡಾಟಾನ ಕೊಟ್ಟಿದ್ದಾರೆ. ಏನು 27, 25, 23, 24, 28. ಇವಾಗ ಏನ್ ಮಾಡ್ಬೇಕು, ಇದ್ರದ್ದು ಸರಾಸರಿ ಕಂಡುಹಿಡೀರಿ ಅಂತೇಳಿ ಕ್ವಶನ್ಸ್ನ ಕೇಳ್ತಾರೆ ನಿಮ್ಗೆ. ಓಕೆನಾ, ಇವಾಗ ಏನ್ ಮಾಡ್ಬೇಕು, ಮೀನ್ ಅಂದ್ರೆ ಎವರೇಜ್ ಅಥವಾ ಸರಾಸರಿ. ಅವರು ಕೊಟ್ಟಿರುವಂತ ಸಂಖ್ಯೆಗಳನ್ನ ಅವಷ್ಟನ್ನು ಕೂಡಿಸ್ಬೇಕು. ಆಮೇಲೆ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಡಿವೈಡೆಡ್ ಬೈ ಮಾಡಿದಾಗ ನಿಮ್ಗೆ ಏನ್ ಆನ್ಸರ್ ಬರುತ್ತಲ್ವಾ, ಅದೇ ಸರಾಸರಿ ಆಗಿರುತ್ತೆ. ಇಲ್ಲಿ ನೋಡಿದಾಗ 27, 25, 23, 24, 28 ಕೊಟ್ಟಿದ್ದಾರೆ. ಅಷ್ಟನ್ನು ಆಡ್ ಮಾಡಿದಾಗ ಏನಾಗುತ್ತೆ ಆನ್ಸರ್ 127 ಬರುತ್ತೆ. ಡಿವೈಡೆಡ್ ಬೈ ಏನ್ ಮಾಡ್ಬೇಕು, ಎಷ್ಟು ಸಂಖ್ಯೆ ಕೊಟ್ಟಿರ್ತಾರಲ್ವಾ ಅದನ್ನ ಡಿವೈಡೆಡ್ ಬೈ ಮಾಡ್ಬೇಕು. ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ 1, 2, 3, 4, 5 5 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟು ಬಂತ ಆನ್ಸರ್ 127 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಎರಡ್ಲೆ 10, ಇನ್ನ ಎಷ್ಟು ಉಳಿತು 27, 5 5ಲೆ 25, ಇನ್ನ 7 ಅಲ್ಲಿ 5 ಹೋದ್ರೆ 2 ಉಳಿತು, ಅಂದ್ರೆ 20. ಪಾಯಿಂಟ್ ಕೊಟ್ಟು 0 ತಗೊಳ್ಳಿ, 20 ಆಯ್ತು. 5 4ಲೆ 20. ಓಕೆ, ಟೋಟಲ್ ಆನ್ಸರ್ ಎಷ್ಟಾಯ್ತಾಗಿದ್ರೆ 25.4. ಅಂದ್ರೆ ಈ ಒಂದು ಮೊತ್ತವನ್ನ 5 ಜನಕ್ಕೆ ಸಮನಾಗಿ ಹಂಚ್ಬೇಕಂದ್ರೆ ಎಷ್ಟೆಷ್ಟು ಹಂಚ್ತೀರಾ ನೀವು, 25.4 ರುಪೀಸ್ ರೀತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣನ ನೀವು ಹಂಚ್ಬೋದು. ಇದೇ ಸರಾಸರಿಯನ್ನ ಕಂಡುಹಿಡಿಯುವಂತ ಮೆಥಡ್. ಓಕೆ, ಈಗ ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಾಬ್ಲಮ್. ಓಕೆ, ಲೆಟ್ಸ್ ಟೇಕ್ ಫಸ್ಟ್ ಪ್ರಾಬ್ಲಮ್. ಓಕೆ, ಈ ಫಸ್ಟ್ ಎಕ್ಸಾಂಪಲ್ ನ ನೋಡ್ತಾ ಹೋಗೋಣ. ಸರಾಸರಿ ಕಂಡುಹಿಡಿಯುವಂತ ಒಂದು ಈಸಿ ಮೆಥಡ್ ನ ನಾನು ಈಗ ಫಸ್ಟ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು ನಾವು ಟೈಮ್ ಸೇವ್ ಮಾಡುವಂತ ಒಂದು ಶಾರ್ಟ್ ಮೆಥಡ್ ಇದೆ, ಅದನ್ನ ನಾನು ಬೇಸಿಕ್ ಮೆಥಡ್ ಹೇಳಿದ ಮೇಲೆ ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಯಾವ ರೀತಿ ಟೈಮ್ ನ ಸೇವ್ ಮಾಡಿ ಆನ್ಸರ್ನ ಕಂಡುಹಿಡಿಬಹುದು, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ಈ ಪ್ರಾಬ್ಲಮ್ ಆದ್ಮೇಲೆ ಹೇಳ್ತೀನಿ. ಫಸ್ಟ್ ಏನು ಸರಾಸರಿ ಕಂಡುಹಿಡಿಯುವಂತ ಫಾರ್ಮುಲಾ ಏನು, ಸರಾಸರಿ ಮೀನ್ಸ್ ಎವರೇಜ್. ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ ಅಷ್ಟು ಸಂಖ್ಯೆಗಳನ್ನ ಮೊದಲು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸಿ 10, 11, 12, 13, 14. ಓಕೆ, ಡಿವೈಡೆಡ್ ಬೈ ಏನ್ ಮಾಡ್ಬೇಕು, ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅದನ್ನ
ಡಿವೈಡೆಡ್ ಬೈ ಇಲ್ಲಿ ಬರಿಬೇಕು. ಎಷ್ಟು ಕೊಟ್ಟಿದ್ದಾರೆ? 1 2 3 4 5 5 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ? ಇದಷ್ಟು ಕೂಡಿಸಿದಾಗ ಎಷ್ಟಾಗುತ್ತೆ? 4 3 7 8 9 10 0 ಕ್ಯಾರಿ 1. ಓಕೆ, 1 2 3 4 5 1 6 ಡಿವೈಡೆಡ್ ಬೈ 5. ಹೇಗೆ ಕೂಡಿಸಿದೆ ನಾನು? ಫಸ್ಟ್ ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆಗಳನ್ನ ಕೂಡಿಸ್ಕೊಂಡೆ, ಅದಾದ್ಮೇಲೆ ಹತ್ತಿರ ಸ್ಥಾನದಲ್ಲಿರುವಂತ ಸಂಖ್ಯೆಗಳನ್ನ ಕೂಡಿಸ್ಕೊಂಡೆ. ಸೊ ನನಗೆ ಈ ರೀತಿ ಅಡಿಷನ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಮೆಥಡ್ ನ ಫಾಲೋ ಮಾಡ್ತೀನಿ. ನೀವು ಈ ರೀತಿ ಬರ್ಕೊಂಡು ಕೂಡ್ಸೋದಾದ್ರೆ ಬರ್ಕೊಂಡು ಕೂಡಿಸಿ, ಅಥವಾ ಹಿಂಗೆ 10 20 14 ಈ ರೀತಿ ಕೂಡ್ಸೋದಾದ್ರೆ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿನಲ್ಲಿ ಕೂಡಿಸ್ಕೊಳ್ಳಿ. ಇವಾಗ ಏನ್ ಮಾಡೋದು? ನೆಕ್ಸ್ಟ್ ಡಿವೈಡೆಡ್ ಬೈ ಮಾಡೋದು. 5 1 5 1 5 5 7 10. ಸೊ ಈ ಕೊಟ್ಟಿರುವಂತ ಪ್ರಾಬ್ಲಮ್ ನ ಸರಾಸರಿ ಎಷ್ಟಾಗಿದ್ರೆ ಎವರೇಜ್ 12 ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ 5 ಜನಕ್ಕೆ ಈ ಒಂದು ಮೊತ್ತವನ್ನ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬೊಬ್ಬರಿಗೆ ಎಷ್ಟು ಬರುತ್ತೆ? 12 ರುಪೀಸ್ ಈ ರೀತಿನಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ಇದು ಬೇಸಿಕ್ ಮೆಥಡ್ ಆಯ್ತು. ಇನ್ನು ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ. ಈಗ ಈ 10 11 12 ಕೊಟ್ಟಿದ್ದಾರೆ, ಇದನ್ನ ಈಸಿಯಾಗಿ ಸಾಲ್ವ್ ಮಾಡಿದ್ರೆ ಅಕಸ್ಮಾತ್ ಅವರು 1 1 2 0 1 1 2 4 1 1 2 5 1 1 2 6 ಈ ರೀತಿ ದೊಡ್ಡ ಒಂದು ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಕೂಡಿಸ್ಕೊಳ್ತಾ ಕೂತ್ಕೊಂಡ್ರೆ ಇಡೀ ಎಕ್ಸಾಮ್ ಅಲ್ಲಿ ನಾವು ಇದೊಂದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಬರ್ತೀವಿ. ಆದ್ರೆ ಟೈಮ್ ನ ಸೇವ್ ಮಾಡೋದಕ್ಕೆ ಸಾಧ್ಯ ಆಗಂಗಿಲ್ಲ, ಮತ್ತೆ ಬೇರೆ ಕ್ವಶನ್ಸ್ ಕೂಡ ಟಚ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಒಂದು ಈಸಿ ಮೆಥಡ್ ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈ ರೀತಿನಲ್ಲಿ ದೊಡ್ಡದೊಂದು ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಯಾವ ರೀತಿ ಸರಾಸರಿನ ಕಂಡುಹಿಡಿಯೋದು ಅಂತ ಹೇಳಿ ಒಂದು ಈಸಿ ಮೆಥಡ್ ಮೂಲಕ ನೋಡ್ತಾ ಹೋಗೋಣ. ಇವಾಗ ಏನ್ ಮಾಡೋದು? ಯಾವ್ದಾದ್ರು ಒಂದು ಸಂಖ್ಯೆನ ಅಜಂಪ್ಷನ್ ಆಗಿ ಇಟ್ಕೊಳ್ಳೋದು. ಅಂದ್ರೆ ಈಗ ನೋಡಿ, ಈ ಸಂಖ್ಯೆ ಇದೆ 1 1 2 1 4 ಅಂತ ಹೇಳಿ. ಇದನ್ನ ಏನ್ ಅಜ್ಯೂಮ್ ಮಾಡೋದು? ಇದನ್ನ 0 ಅಂತ ಅಜ್ಯೂಮ್ ಮಾಡೋದು. ಓಕೆನಾ? ಯಾವಾಗ ಈ ಒಂದು ಸಂಖ್ಯೆ ಮುಂದಿನ ಸಂಖ್ಯೆ ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಇದೆ? 1 ಜಾಸ್ತಿ ಇದೆ. ಅದ್ರ ಮುಂದಿನ ಸಂಖ್ಯೆ ಎಷ್ಟು ಜಾಸ್ತಿ ಇದೆ? 2 ಜಾಸ್ತಿ ಇದೆ ಈ ಒಂದು ನಂಬರ್ಗಿಂತ. ಇದು ನೋಡಿ ಎಷ್ಟು ಕಡಿಮೆ ಇದೆ? 1 ಕಡಿಮೆ ಇದೆ. 14ಕ್ಕಿಂತ 13 1 ಚಿಕ್ಕದಿದೆ. ಸೊ ಈ 12 ನಂಬರ್ ಏನಿದೆ ನೋಡಿ, ಇದಕ್ಕಿಂತ ಎಷ್ಟು ಚಿಕ್ಕದು? 2 ಚಿಕ್ಕದು. ಇವಾಗ ಏನ್ ಮಾಡೋದು? ಪ್ಲಸ್ ಮೈನಸ್ ಇರೋದು ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡೋದು. ಮುಂದೆ ನೆಕ್ಸ್ಟ್ ಮೆಥಡ್ ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. 2 2 +2 -2 ಕ್ಯಾನ್ಸಲ್, -1 +1 ಕ್ಯಾನ್ಸಲ್ ಆಗಿದ್ರೆ ಏನ್ ಉಳಿತು ನಮ್ಗೆ? ನಾವೇನ್ ಅಜಂಪ್ಷನ್ ಮಾಡ್ಕೊಂಡಿದ್ವಲ್ವಾ ಸಂಖ್ಯೆ, ಅದೇ ಸಂಖ್ಯೆ ಆಸ್ ಇಟ್ ಈಸ್ ಬಂತು ನಮ್ಗೆ. ಇವಾಗ 0 ಬಂದಿದೆ ಅಂದ್ರೆ ಇದೇ ಸಂಖ್ಯೆ ಬಂದಿದೆ, ಅಥವಾ ಬೇರೆ ನಂಬರ್ ಏನಾದ್ರೂ ಬಂದಿದ್ರೆ ಅದನ್ನ ಏನ್ ಮಾಡ್ಬೇಕಿತ್ತು? ಈ ಒಂದು ನಂಬರ್ಗೆ ಆಡ್ ಮಾಡೋದ್ರ ಮೂಲಕ ನಾವು ಸರಾಸರಿನ ಕಂಡುಹಿಡಿತಿದ್ವಿ. ಬಟ್ ಇಲ್ಲಿ ಅಜಂಪ್ಷನ್ ಮಾಡಿಕೊಂಡಿರುವಂತಹ ಸಂಖ್ಯೆನೆ ಬಂದಿರೋದ್ರಿಂದ ಏನಾಗುತ್ತೆ ನಮ್ಗೆ? ಅದೇ ನಮ್ಮ ಸರಾಸರಿ ಆಗಿರುತ್ತೆ. 1 1 2 1 4 ಈ ಒಂದು ಕೊಟ್ಟಿರುವಂತಹ ಸಂಖ್ಯೆಯ ಸರಾಸರಿ ಆಗಿರುತ್ತೆ. ಬೇಕಿದ್ರೆ ನೀವೇನಾದ್ರೂ ಫ್ರೀ ಇದ್ರೆ, ನಿಮ್ಮ ಹತ್ರ ಟೈಮ್ ಇದ್ರೆ, ಅಥವಾ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ ನೀವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೋಡಿ. ಸರಾಸರಿ ಏನ್ ಬರುತ್ತೆ? 1 1 2 1 4 ಬಂದಿರುತ್ತೆ. ಓಕೆನಾ? ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಗೊತ್ತಿಲ್ಲ ನನ್ಗೆ. ಓಕೆ, ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ನ ತಗೊಂಡು ಸಾಲ್ವ್ ಮಾಡೋಣ. ಅಥವಾ ಇದಕ್ಕೆ ಇನ್ನೊಂದು ಮೆಥಡ್ ಇದೆ. ಅಜಂಪ್ಷನ್ ನಾವು ಇದೇ ಸಂಖ್ಯೆ ತಗೋಬೇಕಂತ ಏನಿಲ್ಲ. ಈ ಸಂಖ್ಯೆನಾದ್ರೂ ತಗೋಬಹುದು, ಈ ಸಂಖ್ಯೆನಾದ್ರೂ ತಗೋಬಹುದು, ಇದನ್ನಾದ್ರೂ ತಗೋಬಹುದು, ಅಥವಾ ಈ ಎಲ್ಲಾ ಒಂದು ಸಂಖ್ಯೆಗಳಿಗೆ ಯಾವ್ದಾದ್ರು ಒಂದು ನಿಯರ್ ನಂಬರ್ ನ ಕೂಡ ನಾವು ತಗೊಂಡು ಸರಾಸರಿನ ಕಂಡುಹಿಡಿಬಹುದು. ಓಕೆ, ಸೆಕೆಂಡ್ ಮೆಥಡ್ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಅಜಂಪ್ಷನ್ ನಾವು ಯಾವ್ದಾದ್ರು ಈ ಒಂದು ಸಂಖ್ಯೆಗಳಿಗೆ ನಿಯರರ್ ಸಂಖ್ಯೆನ ತಗೊಳ್ಳೋಣ. ಯಾವ್ದು ನಿಯರರ್ ಆಗಿರುತ್ತೆ ನೋಡಿ? ಅಜುಮ್ ಯಾವ್ದು ಮಾಡ್ಕೊಳ್ಳಿ? 1 1 200 ನ ಅಜಂಪ್ಷನ್ ಅಂತ ತಗೊಳ್ಳೋಣ. ಹಾಗಿದ್ರೆ ಈ ಒಂದು ಸಂಖ್ಯೆಗಳು ಈ ನಂಬರ್ಗಿಂತ, ನಾವು ಅಜೂಮ್ ಮಾಡ್ಕೊಂಡಿರೋ ನಂಬರ್ಗಿಂತ ಎಷ್ಟು ಜಾಸ್ತಿ ಇದೆ ಅದನ್ನ ನೋಡ್ಕೊಳ್ತಾ ಹೋಗಿ. ಎಷ್ಟು ಜಾಸ್ತಿ ಇದೆ? ಇದು 12 13 14 15 16 ಜಾಸ್ತಿ ಇದೆ. ಓಕೆನಾ? ಇದನ್ನ ಇವಾಗ ಏನ್ ಮಾಡೋದು? ಕೂಡ್ಸಿ ಎಷ್ಟಾಗುತ್ತೆ ನೋಡಿ? 6 5 11 11 + 4 15 16 17 18 19 20. ಓಕೆ, ಕ್ಯಾರಿ 2. ಇನ್ನು 1 2 3 4 5 6 7 70. ಇದು ಟೋಟಲ್ ಕೂಡಿಸಿದಾಗ ಎಷ್ಟಾಯ್ತು? 70 ಬಂತು. ಬಟ್ ಸಂಖ್ಯೆಗಳು ಎಷ್ಟಿದಾವೆ? 5 ಇದಾವೆ. ಇದನ್ನ ಡಿವೈಡೆಡ್ ಬೈ ಮಾಡಿದಾಗ ಏನ್ ಆನ್ಸರ್ ಬರುತ್ತಲ್ವಾ, ಅದನ್ನ ಏನ್ ಮಾಡೋದು? ಈ ಒಂದು ಅಜಂಪ್ಷನ್ ಮಾಡಿರುವಂತ ನಂಬರ್ಗೆ ಆಡ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅದೇ ಸರಾಸರಿ ಆಗಿರುತ್ತೆ. ಇವಾಗ ನೋಡಿ, 5 1 5 1 5, ಇನ್ನ ಎಷ್ಟು ಉಳಿತು?
2 ಉಳಿತು. 5 4 20 ಆಯ್ತು. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು? 14 ಬಂತು. ಇದನ್ನ ಏನ್ ಮಾಡೋದು, ನಾವು ಅಜಂಪ್ಷನ್ ಆಗಿ ನಂಬರ್ ಇಟ್ಕೊಂಡಿದ್ವಲ್ವಾ, ಅದಕ್ಕೆ ಈ ನಂಬರ್ನ ಆಡ್ ಮಾಡೋದು. ಅದೇ ನಮ್ಗೆ ಸರಾಸರಿ ಆನ್ಸರ್ ಆಗಿರುತ್ತೆ. ಅಜಂಪ್ಷನ್ ನಂಬರ್ ಏನ್ ಇಟ್ಕೊಂಡಿದ್ವಿ ನಾವು? 11,200 ಇಟ್ಕೊಂಡಿದ್ವಿ, ಪ್ಲಸ್ ಇದು 14. ಸೊ ಆನ್ಸರ್ ಎಷ್ಟಾಯ್ತು? ಎವರೇಜ್ ಎಷ್ಟಾಯ್ತು? ನಾವಿಲ್ಲಿ ಈ ಮೆಥಡ್ ಫಾಲೋ ಮಾಡ್ಕೊಂಡು ಕಂಡಿಡ್ದಿದ್ವಲ್ವಾ, ಈ ಸೆಕೆಂಡ್ ಮೆಥಡ್ ಅಲ್ಲಿ ಫಾಲೋ ಮಾಡಿದಾಗೂ ಕೂಡ ನಮ್ಗೆ ಇದೇ ಆನ್ಸರ್ ಬಂದಿದೆ. ನೀವು ಇದನ್ನ ಚಿಕ್ಕ ಸಂಖ್ಯೆಗಳಿಗೂ ಕೂಡ ಅಪ್ಲೈ ಮಾಡ್ಬೋದು, ದೊಡ್ಡ ಸಂಖ್ಯೆಗಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನ ಟೈಮ್ ಸೇವ್ ಮಾಡ್ಕೊಂಡು ನಾವು ಬೇಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಈ ಒಂದು ಮೆಥಡ್ ನಿಮ್ಗೆ ಹೇಗ್ ಅನ್ನಿಸ್ತು, ಅಂಡರ್ಸ್ಟ್ಯಾಂಡ್ ಆಯ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಇವಾಗ ಒಂದು ನಾನು ಎಕ್ಸಾಂಪಲ್ ನ ಕೊಟ್ಟಿರ್ತೀನಿ, ಅದನ್ನ ನೀವು ಸಾಲ್ವ್ ಮಾಡಿ ಆನ್ಸರ್ ನ ಕಮೆಂಟ್ ಮಾಡಿ. ನಾಳಿನ ಕ್ಲಾಸ್ ಅಲ್ಲಿ ನಾನು ಅದ್ರದ್ದು ಆನ್ಸರ್ ನ ಹೇಳಿ ಮತ್ತೆ ಮುಂದಿನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಈ ಒಂದು ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ. ಇದೇನ್ ಕಂಡುಹಿಡಿಯೋದು ಕ್ವಶನ್? ಸರಾಸರಿ ಕಂಡುಹಿಡಿಯೋದು. ಓಕೆ, ಈ ಒಂದು ಕ್ವಶನ್ಗೆ ಸರಾಸರಿನ ಕಂಡುಹಿಡೀರಿ ನೀವು ಎಷ್ಟು ಬರುತ್ತೆ ಅಂತ ಹೇಳಿ. ಆದಷ್ಟು ಕ್ಯಾಲ್ಕುಲೇಟರ್ನ ಅವಾಯ್ಡ್ ಮಾಡಿ, ಸ್ವಂತದಾಗಿ ಕೈಯಿಂದ ಪೆನ್ಸಿಲ್ ಇಂದ ಕೂಡ್ಸೋದನ್ನ ಕಲ್ತ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ. ಹಾಗಾಗಿ ಫಸ್ಟ್ ಬೇಸಿಕ್ ಮೆಥಡ್ ಇದೆ ಅಲ್ವಾ, ಅದನ್ನಾದ್ರೂ ಫಾಲೋ ಮಾಡ್ಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡಿ. ಅಥವಾ ನಾನು ಇನ್ನೂ 2 ಮೆಥಡ್ಗಳನ್ನ ಏನ್ ಹೇಳ್ಕೊಟ್ಟೆ, ನಿಮ್ಗೆ ಅದ್ರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಆ ಒಂದು ಮೆಥಡ್ನ ಫಾಲೋ ಮಾಡ್ಕೊಂಡು ಈ ಕ್ವಶನ್ಸ್ಗೆ ಈ ಒಂದು ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾರು ಫಸ್ಟ್ ಆನ್ಸರ್ ಮಾಡಿರುವಂತ 5 ಮೆಂಬರ್ಸ್ನ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ನಾನು ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಈ ಒಂದು ಕ್ಲಾಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ಲರಿಗೂ.